ಪ್ರಿಯ ವೀಕ್ಷಕರೇ, ನಮ್ಮ ಮನೆಯಲ್ಲಿ ಸೋರೆಕಾಯಿ ಪಲಾವ್ ಮಾಡುತ್ತಿದ್ದೇವೆ. ಇದು ಸೋರೆಕಾಯಿ ರುಬ್ಬುವುದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿಕಾಯಿ. ಚಕ್ಕೆ 2 ಇಂಚು, ಲವಂಗ 5, ಏಲಕ್ಕಿಕಾಯಿ 2 ಹಾಕಿಬಿಟ್ಟು ಫ್ರೈ ಮಾಡಿದ್ದೀವಿ. ಆನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಬೇಕು. ಪುದೀನ, ಕೊತ್ತಂಬರಿ 2 ಸೇರಿ ಹಾಕಿದ್ದೀನಿ. 2 ಜೊತೆಯಲ್ಲಿ ಫ್ರೈ ಮಾಡಬೇಕು. ಮಿಕ್ಸಿ ಜಾರ್ ಒಳಗಡೆ ಇವಾಗ ನಾವು ಫ್ರೈ ಮಾಡಿರೋದು ಹಾಕಿದ್ದೀವಿ. ಇದು 1.5 ಪಾವ್ ಅಕ್ಕಿ ಆಗುವಷ್ಟು ಮಸಾಲೆ. ನೋಡಿ, ಸ್ಟವ್ ಹಚ್ಚಿದ್ದೇನೆ. ಅದರ ಮೇಲೆ ಇವಾಗ ಕುಕ್ಕರ್ ಇಟ್ಟಿದ್ದೇನೆ. ನೀವು ಪಾತ್ರೆಯಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರುವಷ್ಟು ಎಣ್ಣೆ 2 ಸ್ಪೂನ್ ಹಾಕಿದ್ದು, 2-2.5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅಂದರೆ ಅದು ಚಿಕ್ಕ ಸ್ಪೂನು. ಎಷ್ಟು ಗ್ರಾಮ್ ಇದೆ? 50 ಗ್ರಾಮ್ ಎಣ್ಣೆ ಹಾಕಿದೆ. ಅನಂತರ ಒಗ್ಗರಣೆಗೆ ನೋಡಿ, ಇದು ಅನಾನಸ್ ಹೂವು. ಅನಾನಸ್ ಹೂವು, ಮರಾಠಿ ಮೊಗ್ಗು, ಏಲಕ್ಕಿಕಾಯಿ. ಇದು ಕಸ್ತೂರಿ ಮೇಥಿ, ಸ್ವಲ್ಪ 1 ಚಮಚದಷ್ಟು. ಪಲಾವ್ ಎಲೆ 1. ಅದು ಫ್ರೈ ಆಗುತ್ತಿದೆ. ಅದು ಫ್ರೈ ಆದ ನಂತರ ಈರುಳ್ಳಿಯನ್ನು ಹಾಕಬೇಕು. ಸೋರೆಕಾಯಿಯನ್ನು ಹಾಕುತ್ತಿದ್ದೇನೆ. ಬಟಾಣಿಯನ್ನು ಹಾಕುತ್ತಿದ್ದೀನಿ ಜೊತೆಯಲ್ಲಿ. ಹಾಕಿ ಅದನ್ನು ಫ್ರೈ ಮಾಡಬೇಕು. ಅನಂತರ ಅದಕ್ಕೆ ಅರಿಶಿನ ಪುಡಿ, ಮತ್ತು ಕೊತ್ತಂಬರಿ ಬೀಜ ಪುಡಿ, ಧನಿಯಾ ಪುಡಿ 2 ಹಾಕಿದ್ದೇನೆ. ಇವಾಗ ರುಬ್ಬಿರುವ ಮಸಾಲವನ್ನು ಹಾಕುತ್ತಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಹಳತೆಗೆ ನೀರನ್ನು ಹಾಕಿ, 1 ಗ್ಲಾಸ್ ಅಕ್ಕಿಗೆ 2 ಲೋಟ ನೀರನ್ನು ಹಾಕಿ, ಅದು ನೀರು ಕುದಿ ಬಂದ ಮೇಲೆ ಅಕ್ಕಿ ಹಾಕಿ ಮುಚ್ಚಿಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇವಾಗ ನೀರು ಮಳ್ಳುತ್ತಾ ಇದೆ. ಅದಕ್ಕೆ ಇವಾಗ ಅಕ್ಕಿ ಹಾಕ್ತೀವಿ. ನೋಡಿ, ಇವಾಗ ಅಕ್ಕಿ ಹಾಕಿದ್ದೇನೆ. ಇದು ಆದ ನಂತರ ನನ್ನ ಚಾನಲಲ್ಲಿ ನೋಡಿಕೊಳ್ಳಿ ಫೋಟೋವನ್ನು. ರೈಸ್ ಆದ ನಂತರ ಪ್ಲೇಟಲ್ಲಿ ಸರ್ವ್ ಮಾಡಿರ್ತೇನೆ. ಚಾನಲಲ್ಲಿ ನೋಡಿ, ನನ್ನ ಚಾನಲಲ್ಲಿ